ನವರಾತ್ರಿಯ ಹಬ್ಬದ ಪ್ರಯುಕ್ತ ಅವರು ನಾಗಕ್ಷ ಧರ್ಮದೇವಿ ಸಂಸ್ಥಾನದ ಪರವಾಗಿ ತಮ್ಮನ್ನೆಲ್ಲ ನಮ್ಮ ಸೇವೆಯನ್ನು ಗುರುತಿಸಲಿಕ್ಕೆ ಒಂದು ಗೌರವ ಸಮರ್ಪಿಸಲಿಕ್ಕೆ ಬಂದಿದ್ದಾರೆ. ಆಸ್ಪತ್ರೆ ಇರಲಿ ಅಥವಾ ಯಾವುದೇ ಸಂಸ್ಥೆ ಇರಲಿ, ಡಾಕ್ಟರ್ ಒಂದೆರಡು ದಿನ, ನಾನು ನಾಳೆ ಒಂದು 8 ದಿನ ರಜೆ ಇದ್ರೆ ಆಸ್ಪತ್ರೆ ನಡೀತದೆ, ಡಾಕ್ಟರ್ಸ್ ರಜೆ ಇದ್ರೆ ಹಾಸ್ಪಿಟಲ್ ನಡೀತದೆ. ಗ್ರೂಪ್ ಡಿಗೆ ಒಂದಿನ ರಜೆಗೆ ಹೋದ್ರೆ ಆಸ್ಪತ್ರೆ ನಡೀತಿಲ್ಲ, ಇದನ್ನು ತಿಳ್ಕೊಳ್ಳಿ. ಒಂದೇ ಒಂದಿನ ಆಸ್ಪತ್ರೆ ನೀವು ಕ್ಲೀನ್ ಮಾಡಲಿಲ್ಲ ಅಂದ್ರೆ ಮತ್ತೆ ಅದನ್ನ ಮಧ್ಯಾಹ್ನ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಬೆಳಿಗ್ಗೆ ಕ್ಲೀನ್ ಆಗದಿದ್ರೆ ಮಧ್ಯಾಹ್ನ ಬರ್ಲಿಕ್ಕೆ ಆಗೋದಿಲ್ಲ. ಅದರ ಅರ್ಥ ನೀವಿದ್ರೆ ಆಸ್ಪತ್ರೆ ಇದೆ, ನೀವಿಲ್ಲದಿದ್ರೆ ಆಸ್ಪತ್ರೆ ಇಲ್ಲ ಅನ್ನೋ ಮಟ್ಟಕ್ಕೆ ನಿಮ್ಮ ಸೇವೆ ಸರ್ಕಾರಿ ಆಸ್ಪತ್ರೆ ಇರಲಿ, ಯಾವುದೇ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡಿ ಅಲ್ಲಿ ನಿಮ್ದು ಅಗತ್ಯ ಇದೆ. ನಾನು ಧಾರ್ಮಿಕವಾಗಿ ಭಾಷಣ ಮಾಡಲಿಕ್ಕೆ ನನ್ನ ಅರ್ಹತೆ ಇಲ್ಲ ಅಥವಾ ನಾನು ಅದರಲ್ಲಿ ಕ್ವಾಲಿಫಿಕೇಶನ್ ನನಗಿಲ್ಲ. ಬಟ್ ನಾನು ತಿಳ್ಕೊಂಡ ಮಟ್ಟಿಗೆ ಈಗಿನ ಕಾಲದಲ್ಲಿ ಎಲ್ಲನೂ ಒಂದು ಬಿಸ್ನೆಸ್ ಇದೆ, ನಿಮ್ಗೆ ಗೊತ್ತಿದೆ. ಧಾರ್ಮಿಕತೆ ಅನ್ನೋದು ಬಿಸ್ನೆಸ್ ಆಗಿ ಪರಿವರ್ತನೆಗೊಂಡಿದೆ. ಅಂಥದ್ರಲ್ಲಿ ಎಲ್ಲರೂ ಅಂತ ಹೇಳೋದಿಲ್ಲ ನಾನು, ಬಟ್ ಬಹಳ ಕಡೆ ಆಗಿದೆ. ಬಟ್ ನೀವು ಇದೇನು ಸಂಸ್ಥೆ ಇದೆ ಧರ್ಮ, ನಾವು ಈಗ ಕೂತಿದ್ದೇವೆ, ನೀವು ಯಾವ ಹಾಲಲ್ಲಿ ಕೂತಿದ್ದೇವೆ ಅದನ್ನು ಸಹ ನಾಗೇಶ ಧರ್ಮದೇವಿ ಸಂಸ್ಥೆಯವರು ಕಟ್ಟಿರೋ ಹಾಲಲ್ಲಿ ನಾವು ಕೂತಿದ್ದೇವೆ. ಬಹಳ ಜನ ಇಲ್ಲಿ ಬಂದ ನಾವು ಸುಮಾರೆಲ್ಲ ಪ್ರೋಗ್ರಾಮ್ಗಳಲ್ಲಿ ನಾವು ಮಾಡ್ತೇವೆ. ಮಂಗಳೂರು ಮಣಿಪಾಲದಿಂದ ಡಾಕ್ಟರ್ ಬಂದು ಇಲ್ಲಿ ಭಾಷಣ ಕೊಡ್ತಾರೆ. ಅವರು ಭಾಷಣ ಕೊಟ್ಟಾದ್ಮೇಲೆ ಹೇಳ್ತೇವೆ, ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಥದ್ದೊಂದು ಏರ್ ಕಂಡೀಷನ್ ಹಾಲ್ ಇದೆ ಅಂತ ನಂಬಲಿಕ್ಕೆ ಕಷ್ಟ ಅಂತ ಬಹಳ ಪ್ರತಿಯೊಬ್ಬರು ಹೇಳೋಗ್ತಾರೆ ಬಂದವರು. ಸೊ ಅದರಲ್ಲಿ ನಿಮ್ಗೆ ಗೊತ್ತಾಗಬೇಕು ಅವ್ರದ್ದು, ನಾವು ಮನುಷ್ಯ ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅನ್ನೋದ್ರಲ್ಲಿ ನಾವು ದೊಡ್ಡವರಾಗೋದಿಲ್ಲ. ನಮ್ಮ ಹತ್ರ ದುಡ್ಡಿದ್ರಲ್ಲಿ ನಾವು ಎಷ್ಟು ಬೇರೆಯವ್ರಿಗೆ ಕೊಡ್ತೇವೆ ಅನ್ನೋದ್ರಲ್ಲಿ ನಾವು ದೊಡ್ಡವರಾಗ್ತೇವೆ. ನಮ್ಮ ಮನುಷ್ಯ ನಮ್ಮ ಹತ್ರ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅದರಲ್ಲಿ ನಾನು ದೊಡ್ಡವಳು ಚಿಕ್ಕವಳು ಆಗೋದಿಲ್ಲ. ನಮ್ಮಲ್ಲಿ ಇದ್ದರಲ್ಲಿ ನಾವು ಎಷ್ಟು ಜನರಿಗೆ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಅದ್ರಲ್ಲಿ ನಮ್ಗೆ ಮನಸ್ಸು ಬರ್ತದೆ, ಅದರಲ್ಲಿ ನಾವು ದೊಡ್ಡವರು ಸಿಕ್ಕವರು ಆಗ್ತಾರೆ. ಅಷ್ಟು ಮಾಡಿ ರಾಮದಾಸ್ ಪ್ರಭುಗಳು MIT ತಿರುಗಾಡ್ತಾರೆ, ಗೊತ್ತಿರಲಿಲ್ಲ ನಿಮ್ಗೆ. ಈಗಲೂ ಅವ್ರು MIT ತಿರುಗಾಡ್ತಾರೆ. ಅವರು ಅದನ್ನು ಹಾಲ್ ಕಟ್ಟಿ ಇದನ್ನ ಜನರಿಗೆ ಇದು ಮಾಡ್ತಾರೆ. ಈಗ ಅವ್ರು ಸಿಕ್ಕಾಗಿಲ್ಲ ಅಂತಾರೆ, ಹಾಸ್ಪಿಟ್ಲಿಗೆ ಏನು ಬೇಕು, ಮೆಡಿಸಿನ್ ಬೇಕಾ, ಇನ್ನೇನು ಬೇಕಾ ಅದನ್ನ ಕೊಡ್ತೇನೆ ಅಂತ. ಸೊ ಅದು ಕೊಡ್ತೇನೆ ಅಂತ ಬಾಯಿ ತುಂಬ ಅಂತಾರಲ್ಲ ಅವರು. ಅಂಥವ್ರಿಗೆ ದೇವರು ಅಂಥವ್ರ ಮನಸ್ಸಲ್ಲಿ ಅಂಥವ್ರ ಹೃದಯದಲ್ಲಿ ದೇವರು ನೆನೆಸ್ತಾನೆ. ನೀವು ದೇವರನ್ನ ಆಮೇಲೆ ಯಾವ ರೂಪದಲ್ಲಾದ್ರೂ ಕರೀರಿ, ನೀವು ದೇವಿಯನ್ನಿ ಇನ್ನೇನೋ ಯಾವುದೇ ರೂಪದಲ್ಲಿ ಆ ದೇವರನ್ನು ಕರೀರಿ. ಯಾರು ಮನಸ್ಪೂರ್ವಕವಾಗಿ ಇನ್ನೊಂದು ಮನುಷ್ಯರಿಗೆ ತಾನು ಹೆಲ್ಪ್ ಮಾಡ್ತಾನೆ ಅಂತ ಮನಸ್ಪೂರ್ವಕವಾಗಿ ಅಂತಾರೋ ಅವ್ರ ಮನಸ್ಸಲ್ಲಿ ದೇವ್ರನ್ನ ಯಾವಾಗಲೂ ನೆನೆಸ್ತಾನೆ. ಅದನ್ನು ನಾನು ಕಂಡಿದ್ದಿದೆ ಅವ್ರದ್ದು. ನಾನು ಲೈವ್ ಆಗಿ ಕಂಡಿದ್ದಿದೆ ಇದು ವಿಷಯ. ಸೊ ಹಾಗಾಗಿ ಯಾವಾಗಲೂ ಕೊಡೋನು ಯಾವಾಗಲೂ ದೊಡ್ಡವನಿರ್ತಾನೆ, ತಗೊಂಡವ್ನು ಯಾವತ್ತೂ ಚಿಕ್ಕವನಾಗ್ತಾನೆ. ನಾವೆಲ್ಲ ಇಂತಿಂತ ದೊಡ್ಡ ಹುದ್ದೆಯಲ್ಲಿದ್ರು ಸಹ, ನಾವೆಷ್ಟೇ ಏನೇನೋ ನಾವು ಸಾಧಿಸಿದ್ರು ಏನಿದ್ರು ಸಹ ನೀವು ನಮಗೆ ಕೊಡ್ತಾ ಇದ್ದೀರಿ, ನಮ್ಮ ಸಂಸ್ಥೆ ಕೊಡ್ತಾ ಇದ್ದೀರಿ ಅನ್ನೋ ಕೂಡಲೇ ಇಮಿಡಿಯೇಟ್ಲಿ ನೀವು ನಮ್ಗಿಂತ ಒಂದು ಹೆಜ್ಜೆ ಮೇಲೆ ಇರ್ತೀರಿ. ನಾವ್ಯಾವತ್ತೂ ನಿಮ್ ಕೆಳಗಡೆನೆ ಇರ್ತೇವೆ. ದೇವರು ಇನ್ನೂ ನಿಮ್ಗೆ ಕೊಟ್ಟಿರೋದ್ರಿಂದ ನಿಮ್ಗೆ ನಿಮ್ಮ ಸಂಸ್ಥೆಗೆ, ನಿಮ್ಮ ಸಂಸ್ಥಾನಕ್ಕೆ, ನಿಮ್ಗೆ ನಮ್ಮ ಸಂಸಾರದಲ್ಲಿ ಇರೋರು ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ, ದೇವ್ರ ಕೃಪೆ ಯಾವಾಗಲೂ ನಿಮ್ಮ ಮೇಲೆ ಇರಲಿ. ಹಾಗೆ ನಮ್ಮ ಗ್ರೂಪ್ ಡಿ ಅವ್ರದನ್ನ ಏನು ಪ್ರಸಾದ ಅಂತ ಕೊಡ್ತಾರೆ ಅದನ್ನು ತಗೊಂಡಿದ್ದ ಮಾತ್ರಕ್ಕೆ ನಿಮ್ಮ ಜೀವನದಲ್ಲೂ ಸಹ ಎಲ್ಲ ವೃದ್ಧಿ ಆಗಲಿ. ನಿಮ್ಮ ದೇವರು ನಿಮ್ಗೆ ಯಾವಾಗಲೂ ಆರೋಗ್ಯ, ಆಯುಷ ಮತ್ತು ಮಾಡೋ ಕೆಲಸದಲ್ಲಿ ಯಶಸ್ಸನ್ನು ಕೊಟ್ಟು ಹರಿಸ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು.